ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ನಟ ದರ್ಶನ್ಗೆ ನೀಡಿದಂತೆ ನಮಗೂ ಜಾಮೀನು ನೀಡಿ. ನೇಹಾ ಹಿರೇಮಠ್ ಹತ್ಯೆ ಆರೋಪಿ ಫಯಾಜ್ ಕೋರ್ಟ್ಗೆ ಮನವಿ. ನಾಳೆ ವಿಚಾರಣೆ ಇರೋ ಹಿನ್ನೆಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ನೇಹಾ ತಂದೆ ಚರ್ಚೆ. ದೇಶಾದ್ಯಂತ ಹರಡಿದೆ ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ. ಮಹಾರಾಷ್ಟ್ರ ಪೊಲೀಸರಿಂದ ಮುಂದುವರಿದ ಶೋಧ. ಮುಂಬೈನಲ್ಲಿ ಮತ್ತೆ 44 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ. ಅಲ್ ಖೈದಾ ಉಗ್ರ ಸಂಘಟನೆ ಜೊತೆ ಸಂಪರ್ಕ ಆರೋಪ. ಬೆಂಗಳೂರಲ್ಲಿ ಸಿಕ್ಕಿಬಿದ್ದ ಶಮಾ ಪರ್ವೀನ್ ಅನ್ಸಾರಿ ತೀವ್ರ ವಿಚಾರಣೆ. ಭಯೋತ್ಪಾದಕರು ಕೊಡುವ ಸಲಹೆ ಸೂಚನೆಗಳನ್ನು ಪಾಲಿಸ್ತಾ ಇದ್ದಿದ್ದು ಬೆಳಕಿಗೆ. ಶಾಲಾ ಆಟದ ಮೈದಾನಕ್ಕೆ ಕಾಂಪೌಂಡ್ ಬೇಕೆಂದು ಒತ್ತಾಯ. 4ನೇ ತರಗತಿ ವಿದ್ಯಾರ್ಥಿನಿಯಿಂದ ಪ್ರಧಾನಿ ಮೋದಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ. ಕಾಂಪೌಂಡ್ ಕಟ್ಟಿಸುವವರೆಗೂ ಶಾಲೆಗೆ ಬರಲ್ಲ ಅಂತ ಲೆಟರ್ ಬರೆದ ತುಮಕೂರಿನ ಬೆಳೆದರ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಸೀಮ್ರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.